ಪುನರ್ಜನ್ ಆಯುರ್ವೇದ ಹಾಸ್ಪಿಟಲ್ ಅಲ್ಲಿ ಕ್ಯಾನ್ಸರ್ ಪೇಷಂಟ್ ಗಳಿಗೆ ಪುನರ್ಜನ್ಮ ಸಿಗ್ತಾ ಇದೆ ವಿತ್ ಗ್ರೇಟ್ ರಿಸಲ್ಟ್ಸ್. ಡಯಾಗ್ನೋಸ್ಟಿಕ್ ರಿಪೋರ್ಟ್ ಇಂದ ಹಿಡಿದು ಕ್ಲಿಯರ್ ರಿಪೋರ್ಟ್ ವರೆಗೂ ಪುನರ್ಜನ್ ಆಯುರ್ವೇದ ಹಾಸ್ಪಿಟಲ್ ಅಲ್ಲಿ ಕಂಪ್ಲೀಟ್ ಫಾಲೋ ಅಪ್ಸ್ ಇರುತ್ತೆ. ಯಾವುದೇ ಸೈಡ್ ಎಫೆಕ್ಟ್ಸ್ ಇರಲ್ಲ, ಪೇನ್ ಕೂಡ ಇರಲ್ಲ. ಅಯ್ಯೋ ಸಿಕ್ಕಾಬಟ್ಟೆ ಅಂತಂದ್ರೆ ಸತ್ತು ಉಟ್ಬಿಟ್ಟಿದೀನಿ. ಒಟ್ನಲ್ಲಿ ಪುನರ್ಜನ್ಮ ಅಂದ್ರೆ ಪುನರ್ಜನ್ಮನೇ ಬಂದಂಗ ಆಗೋಯ್ತು ಅಷ್ಟೇನೆ ನನಗೀಗ. ಒಟ್ಟಲ್ಲಿ ಆ ಡಾಕ್ಟರ್ಗೂ ನಾನು ಥ್ಯಾಂಕ್ಸ್ ಹೇಳಕ್ ಇಷ್ಟಪಡ್ತೀನಿ. ಅವಾಗ ವೀಕ್ ಆಗಿದ್ದೆ, ಈಗ ಬಾಡಿ ಚೆನ್ನಾಗಿದೆ, ತೂಕ ಚೆನ್ನಾಗಿದೆ, ನಿದ್ರೆ ಚೆನ್ನಾಗಿ ಬರ್ತಾ ಇದೆ. ಪುನರ್ಜನ್ಮ ಅಲ್ಲ ಇದು ಹಾಸ್ಪಿಟಲ್, ಪುನರ್ಜನ್ಮ ಕೊಟ್ಟಂತೆ ನಮಗೆ ಹಾಸ್ಪಿಟಲ್. ಹಲೋ ಡಾಕ್ಟರ್, ಇಂಟಿಗ್ರೇಟೆಡ್ ಟ್ರೀಟ್ಮೆಂಟ್ ಅಂದ್ರೆ ಏನು? ಇಂಟಿಗ್ರೇಟೆಡ್ ಮೆಡಿಸಿನ್ ಅಂದ್ರೆ ಅಥವಾ ಇಂಟಿಗ್ರೇಟೆಡ್ ಟ್ರೀಟ್ಮೆಂಟ್ ಅಂದ್ರೆ ಸ್ಟೇಜಸ್ ಜಾಸ್ತಿ ಇದ್ರೆ, SUV ವ್ಯಾಲ್ಯೂಸ್ ಜಾಸ್ತಿ ಇದ್ರೆ, ಅಲಾಂಗ್ ವಿತ್ ಆಯುರ್ವೇದಿಕ್ ಮೆಡಿಸಿನ್ಸ್ ಯು ಮೇ ನೀಡ್ ರೇಡಿಯೇಷನ್ ಅಂಡ್ ಕೀಮೋಥೆರಪೀಸ್ ಬೇಕಾಗಬಹುದು. ಸೊ ದಟ್ ಈಸ್ ಕಾಲ್ಡ್ ಎಸ್ ಇಂಟಿಗ್ರೇಟೆಡ್ ಸಿಸ್ಟಮ್ ಆಫ್ ಟ್ರೀಟ್ಮೆಂಟ್. 48 to 50 ಇಯರ್ಸ್ ಫೀಮೇಲ್ ಪೇಷಂಟ್, ಅವರು ಆಲ್ರೆಡಿ ಒಂದಷ್ಟು ಟ್ರೀಟ್ಮೆಂಟ್ ಎಲ್ಲ ತಗೊಂಡಿದ್ರು. ಅವ್ರ ಕಂಡೀಷನ್ ಏನಿತ್ತಂದ್ರೆ ನಾವು ಸಿಯರ್ ರೆಕ್ಟಮ್ ಅಂತ ಹೇಳ್ತೀವಿ. ಅವ್ರಿಗೆ ಮೋಷನ್ ಹೋಗಕ್ಕೆ ಪ್ರಾಬ್ಲಮ್ ಆಗೋದು ಅಥವಾ ಬ್ಲೀಡಿಂಗ್ ಆಗೋದು, ನೋವಾಗೋದು, ಈ ತರ ಸಿಂಪ್ಟಮ್ಗಳು, ಜೊತೆ ಹೊಟ್ಟೆ ನೋವು ಎಲ್ಲ ಇರುತ್ತೆ. ಸೊ ಒಂದ್ 6 ತಿಂಗಳಿಂದ ನಮ್ಮ ಹತ್ರ ತಗೊಳ್ತಿದ್ದಾರೆ. ಸಿಂಪ್ಟಮ್ಯಾಟಿಕಲಿ ಪೇಷಂಟ್ ನಿಮ್ಮ ತರ ನಾರ್ಮಲ್ ಆಗಿದ್ದಾರೆ. ರಿಸಲ್ಟ್ಸ್ ಬಗ್ಗೆ ನಿಮ್ಮೆಲ್ರಿಗೂ ಒಂದು ಡೌಟ್ ಇರಬಹುದು. ಇಲ್ಲಿ ಬಂದು ಟ್ರೀಟ್ಮೆಂಟ್ ತಗೊಂಡ್ರೆ ಗುಣ ಆಗತ್ತಾ ಅನ್ನೋ ಕ್ವೆಶ್ಚನ್ ಮಾರ್ಕ್ ನಿಮ್ಮೆಲ್ರಿಗೂ ಇರಬಹುದು. ನಿಮ್ಮ ಎಲ್ಲಾ ಕ್ವೆಶ್ಚನ್ಸ್ ಗೆ ಉತ್ತರ ಪುನರ್ಜನ್ ಆಯುರ್ವೇದ ಯೂಟ್ಯೂಬ್ ಚಾನಲ್ ಅಲ್ಲಿ ಇದೆ. ಇಲ್ಲಿ ನಿಮ್ಗೆ ರಿಪೋರ್ಟ್ಸ್ ಮತ್ತೆ ರಿಸಲ್ಟ್ಸ್ ಎಲ್ಲವೂ ಕ್ಲಿಯರ್ ಆಗಿ ಸಿಗುತ್ತೆ. ನಿಮ್ಮ ಸರ್ಕಲ್ ಅಲ್ಲಿ ಯಾರಾದ್ರೂ ಕ್ಯಾನ್ಸರ್ ನಿಂದ ಬಳಲ್ತಾ ಇದ್ರೆ, ಕ್ಯಾನ್ಸರ್ ಟ್ರೀಟ್ಮೆಂಟ್ ಅವಶ್ಯಕತೆ ಇದ್ರೆ, ದಯವಿಟ್ಟು ಈ ವಿಡಿಯೋನ ಆದಷ್ಟು ಶೇರ್ ಮಾಡಿ. ಅವ್ರಿಗೂ ಕೂಡ ಒಂದು ಪುನರ್ಜನ್ಮ ಸಿಗೋ ಹಾಗೆ ಮಾಡಿ ಅಂತ ಹೇಳ್ತಾ ಇದ್ದೀನಿ.